ಹೊಸ ಹೊಸ ಗ್ಯಾಜೆಟ್ಗಳು, ವಿದೇಶಿ ಪ್ರವಾಸಗಳು, ದುಬಾರಿ ಬೈಕ್ಗಳು. ಹೌದು, ಇದೇ ಅಲ್ವಾ ಇವತ್ತಿನ ಇಂಡಿಯನ್ ಡ್ರೀಮ್? ಆದ್ರೆ ಈ ಎಲ್ಲ ಹೊಳಪಿನ ಹಿಂದೆ ಒಂದು ಅಪಾಯಕಾರಿ ಸತ್ಯ ಅಡಗಿದೆ. ಅದು ನಿಮ್ಗೆ ಗೊತ್ತಾ? ಹಾಗಿದ್ರೆ ನಾವು ನೋಡ್ತಾ ಇರೋ ಈ ಜೀವನ ಶೈಲಿ ಅನ್ನೋದು ಬರೀ ಒಂದು ಭ್ರಮೆನಾ? ಯಾಕಂದ್ರೆ ತೆರೆಮರೆಯಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ಶಕ್ತಿ ನಮ್ಮ ಜೇಬನ್ನ ಖಾಲಿ ಮಾಡ್ತಿದೆ, ನಮ್ಮ ಆರ್ಥಿಕ ಭವಿಷ್ಯವನ್ನೇ ತಿಂದು ಹಾಕ್ತಿದೆ. ಅಷ್ಟಕ್ಕೂ ಅದು ಯಾವುದು? ನೀವು ಅಂದ್ಕೊಂಡ ಹಾಗೆ ಅದು ಹಣದುಬ್ಬರ ಖಂಡಿತ ಅಲ್ಲ. ಇಲ್ಲ, ಸರ್ಕಾರದ ಟ್ಯಾಕ್ಸ್ ಕೂಡ ಅಲ್ಲ. ನಿಜವಾದ ಶತ್ರು ಬೇರೆಯೇ ಇದೆ, ನಮ್ಮ ಕಣ್ಮುಂದೆನೇ ಇದೆ. ಅದೊಂದು ಗುಪ್ತ ಅಪಾಯ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಸೈಲೆಂಟಾಗಿ ನಮ್ಮ ಇಡೀ ಜೀವನವನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತಾ ಇದೆ. ಹೌದು, ಅದೇ ಇದು EMI ಅಂದ್ರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಕೇಳೋಕೆ ಸಿಂಪಲ್ ಆಗಿ ಅನ್ಸಿದ್ರೂ ಇವತ್ತು ಮಧ್ಯಮ ವರ್ಗದ ಕುತ್ತಿಗೆಗೆ ಬಿದ್ದಿರೋ ಅತಿದೊಡ್ಡ ಬಲೆನೇ ಇದು. ನೋಡಿ, EMI ಅನ್ನೋದು ಒಂದು ಕಾಲಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು. ಏನಾದರೂ ಒಂದು ಅಗತ್ಯ ವಸ್ತು ತಗೊಳ್ಳೋಕೆ ಸಹಾಯ ಆಗ್ತಿತ್ತು. ಆದರೆ ಈಗ ಅದು ನಮ್ಮ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಫೋನಿಂದ ಹಿಡಿದು ಫ್ರಿಜ್ವರೆಗೂ. ಯಾಕೆ? ಫ್ಲೈಟ್ ಟಿಕೆಟ್ಗೂ EMI. ಇದು ನಮ್ಮ ಸಂಬಳವನ್ನ ನುಂಗಿ ಹಾಕೋ ಒಂದು ಸೈಲೆಂಟ್ ಕಿಲ್ಲರ್. ಸರಿ, ಈ EMI ಬಲೆಗೆ ಯಾಕೆ ಎಲ್ಲರೂ ಇಷ್ಟು ಸುಲಭವಾಗಿ ಬೀಳ್ತಾರೆ? ಯಾಕಂದ್ರೆ ಇದರ ಹಿಂದೆ ಒಂದು ಸೈಕೊಲಾಜಿಕಲ್ ಗೇಮ್ ಇದೆ. ₹1,00,000 ಕೊಟ್ಟು ಫೋನ್ ತಗೊಳ್ಳಿ ಅಂದ್ರೆ ನಾವು 10 ಸಲ ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ಅದನ್ನೇ ತಿಂಗಳಿಗೆ ಬರೀ ₹2,999 ಅಂತ ಹೇಳಿದ್ರೆ ಅಬ್ಬಾ ಎಷ್ಟು ಚೀಪ್ ಅನ್ಸುತ್ತೆ, ತಕ್ಷಣ ತಗೊಂಡ್ಬಿಡ್ತೀವಿ. ಇದನ್ನೇ ದಿ ಇಲ್ಯೂಷನ್ ಆಫ್ ಅಫೋರ್ಡಬಿಲಿಟಿ ಅನ್ನೋದು, ಕೈಗೆಟುಗೋ ಬೆಳೆ ಅನ್ನೋ ಒಂದು ದೊಡ್ಡ ಸುಳ್ಳು. ವಾಸ್ತವದಲ್ಲಿ ಇಲ್ಲಿ ನಡೀತಿರೋದೇನು ಗೊತ್ತಾ? ನಾವು ನಮ್ಮ ಭವಿಷ್ಯದ ದುಡಿಮೆಯನ್ನ, ನಮ್ಮ ಮುಂದಿನ ತಿಂಗಳ ಸಂಬಳವನ್ನ ಇವತ್ತಿನ ಆಸೆ ಆಕಾಂಕ್ಷೆಗಳಿಗೆ ಅಡ ಇಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಒಂದೊಂದೇ EMI ನೋಡಿದಾಗ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಫೋನಿಗೊಂದು 2,400, ಲ್ಯಾಪ್ಟಾಪ್ಗೆ ಒಂದು 3,000, ಬೈಕ್ಗೆ 4,000 ಅಂತ ಇಟ್ಕೊಳ್ಳಿ. ಅದರ ಜೊತೆಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಬೇರೆ ಒಂದು 6,100 ಅಂದ್ಕೊಳ್ಳೋಣ. ಈಗ ಇದೆಲ್ಲ ಸೇರಿದ್ರೆ ಎಷ್ಟಾಯ್ತು? ಸುಮಾರು ₹25,000. ತಿಂಗಳ 1ನೇ ತಾರೀಕು ಸಂಬಳ ಅಕೌಂಟ್ಗೆ ಬೀಳುತ್ತೆ, 2ನೇ ತಾರೀಕು ಇದೆಲ್ಲ ಕಟ್ಟಾಗಿ ಮಾಯ ಆಗುತ್ತೆ. ಸೇವಿಂಗ್ಸ್ ಝೀರೋ. ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಕೈಯಲ್ಲಿ ₹1 ಇರೋದಿಲ್ಲ. ಇದೇ ನಮ್ಮನ್ನು ಒಂದು ವಿಷವರ್ತುಲಕ್ಕೆ, ಅಂದ್ರೆ ಒಂದು ಮುಗಿಯದ ಸಾಲದ ಸುಳಿಗ ತಳ್ಳಿಬಿಡುತ್ತೆ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ ತಪಸ್ ಚಕ್ರವರ್ತಿ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಗಳಿಸು, ಸಾಲ ಮಾಡು, ವಾಪಸ್ ಕಟ್ಟು, ಮತ್ತೆ ಸಾಲ ಮಾಡು. ಈ ಸೈಕಲ್ನಲ್ಲೇ ಜೀವನ ಹೋಗುತ್ತೆ. ಸೇವಿಂಗ್ಸ್ ಅನ್ನೋ ಪದಕ್ಕೆ ಜಾಗನೇ ಇರೋದಿಲ್ಲ. ಇದರ ಪರಿಣಾಮ ಅಂದ್ರೆ ಸದಾಕಾಲ ಹಣದ ಟೆನ್ಷನ್. ಯಾವುದೇ ಎಮರ್ಜೆನ್ಸಿ ಫಂಡ್ ಇರೋದಿಲ್ಲ. ಯೋಚನೆ ಮಾಡಿ, ಮನೆಯಲ್ಲಿ ಯಾರಿಗಾದ್ರೂ ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಬಂದ್ರೆ ಸಾಕು, ಇಡೀ ಫೈನಾನ್ಷಿಯಲ್ ಸಿಸ್ಟಮ್ ಕುಸ್ದು ಬಿದ್ಬಿಡುತ್ತೆ. ಸರಿ, ಇದು ಬರೀ ಒಂದಿಬ್ಬರ ಕಥೆಯಲ್ಲ. ಇದು ಇಡೀ ದೇಶದ ಸಮಸ್ಯೆಯಾಗಿ ಹೇಗೆ ಬದಲಾಗಿದೆ ಅಂತ ಈಗ ನೋಡೋಣ. NSEಯ ಮಾರ್ಕೆಟ್ ಪಲ್ಸ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಕುಟುಂಬಗಳ ಸಾಲ ಅಂದ್ರೆ ಹೌಸ್ಹೋಲ್ಡ್ ಡೆಟ್ ನಮ್ಮ ದೇಶದ GDPಯ 42.1%ಗೆ ತಲುಪಿದೆ. ಇದು ಕಳೆದ 1 ದಶಕದಲ್ಲೇ ಅತ್ಯಂತ ಹೆಚ್ಚು. ಇಲ್ಲಿರೋ ಅಸಲಿ ಸಮಸ್ಯೆ ಏನ್ ಗೊತ್ತಾ? ಸಾಲ ಮಾತ್ರ ರಾಕೆಟ್ ಸ್ಪೀಡ್ನಲ್ಲಿ ಮೇಲೆ ಹೋಗ್ತಾ ಇದೆ, ಆದರೆ ನಮ್ಮ ಆದಾಯ ಅದು ಕಳೆದ 10 ವರ್ಷದಿಂದ ಹೆಚ್ಚು ಕಡಿಮೆ ಅಲ್ಲೇ ನಿಂತಿದೆ. ಸಾಲ ಜಾಸ್ತಿ, ಆದಾಯ ಅಲ್ಲೇ. ಇದು ಎಷ್ಟು ಡೇಂಜರಸ್ ಅಲ್ವಾ? ಮಾರ್ಸೆಲಸ್ ಅನ್ನೋ ಸಂಸ್ಥೆ ಹೇಳೋ ಪ್ರಕಾರ ಭಾರತದಲ್ಲಿ 5% ಜನ ಈಗಾಗಲೇ ಡೆಟ್ ಟ್ರ್ಯಾಪ್ ಅಂದ್ರೆ ಸಾಲದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದರರ್ಥ ಅವರು ಒಂದು ಸಾಲ ತೀರ್ಸೋಕೆ ಇನ್ನೊಂದು ಸಾಲ ಮಾಡ್ತಿದ್ದಾರೆ. ಈ ಸಾಲದ ಸುನಾಮಿ ಬರೀ ನಮ್ಮ ಪರ್ಸನಲ್ ಫೈನಾನ್ಸ್ಗೆ ಮಾತ್ರ ಅಲ್ಲ, ಇಡೀ ದೇಶದ ಎಕಾನಮಿಗೆ ಹೇಗೆ ಹೊಡೆತ ಕೊಡ್ತಾ ಇದೆ ಗೊತ್ತಾ? ಯೋಚನೆ ಮಾಡಿ, ಜನರ ಕೈಯಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂದಾಗ ಏನಾಗತ್ತೆ? ಮೊದಲು ಕಾರು, ಬೈಕ್, ಟಿವಿ, ಫ್ರಿಡ್ಜ್ ಇವುಗಳ ಸೇಲ್ಸ್ ಡೌನ್ ಆಗತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಮನೆ ತಗೊಳ್ಳೋರು ಇರೋದಿಲ್ಲ. ಕೊನೆಗೆ ಜನ ಸಾಲ ಕಟ್ಟದೇ ಇದ್ದಾಗ ಬ್ಯಾಂಕುಗಳಿಗೂ ಹೊಡೆದು ಬೀಳುತ್ತೆ. ಇದೊಂದು ಸರಪಳಿ ಇದ್ದಾಗೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಮಧ್ಯಮ ವರ್ಗದ ಜೇಬು ಖಾಲಿಯಾದರೆ ದೇಶದ ಆರ್ಥಿಕತೆಯ ವೇಗನೆ ಕಡಿಮೆ ಆಗುತ್ತೆ. ಇದು ಬರೀ ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಇದು ಎಲ್ಲರ ಸಮಸ್ಯೆ. ಸೊ ಕೊನೆಗೆ ಹೇಳೋದು ಇಷ್ಟೇ, ಇಲ್ಲಿ ಅತಿ ದೊಡ್ಡ ಬಲೆ ಇರೋದು ಕಡಿಮೆ ಸಂಬಳದಲ್ಲಿ ಅಲ್ಲ, ಬದಲಾಗಿ ನಮ್ಮ ಶಕ್ತಿ ಮೀರಿ ಸಾಲ ಮಾಡಿ ನಡೆಸೋ ಈ ಲೈಫ್ ಸ್ಟೈಲ್ ಇದೆಯಲ್ಲ, ಅದೇ ನಿಜವಾದ ಬಲೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಜಾಸ್ತಿ ಸಂಪಾದನೆ ಮಾಡೋದಲ್ಲ, ಬದಲಾಗಿ ಕಡಿಮೆ ಸಾಲ ಹೊಂದಿರೋದು. ನಿಮ್ಮ ಮೇಲೆ ಎಷ್ಟು ಕಡಿಮೆ ಸಾಲ ಇದೆಯೋ ನೀವು ಅಷ್ಟು ಶ್ರೀಮಂತರು. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಇಂಡಿಯನ್ ಡ್ರೀಮ್ ಕೂಡ EMIಗಳ ಮೇಲೆ ನಿಂತಿದ್ಯಾ?
ಬಿಸ್ನೆಸ್, ಹಣಕಾಸು ಮತ್ತು ಬೆಳವಣಿಗೆ ಬಗ್ಗೆ ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಕೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.